ಇಡೀ ವಿಶ್ವ ಗೊತ್ತು ಮೋದಿಯವರು ಏನು ಅಂತ ಹೇಳಿ. ನನ್ನ ಮಗ ಈಗ SLC ಓದ್ತಾ ಬೇಕಾದ್ರೆ ಅವನ ಬುದ್ಧಿ ರಾಹುಲ್ ಗಾಂಧಿ ಅವರಿಗಿಲ್ಲ. ಅವ್ರ ಕೈಗೆ ದೇಶ ಕೊಟ್ರೆ ದೇಶ ಸುಭದ್ರವಾಗಿರ್ಬೇಕು ಅಂತ ಹೇಳಿದ್ರೆ ಇವತ್ತು ಮೋದಿ ಅವರ ಅವಶ್ಯಕತೆ ಇದೆ. ಇಸ್ರೇಲು ದೇಶದಲ್ಲಿ ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ರೆ ಮೋದಿ ಅವ್ರು ಮಾತು, ಅವರೊಂದು ದೈವ ಸಂಭೂತ ಅಂತ ವ್ಯಕ್ತಿ. ಸೊ ಯುಗಗಳು ಕಳೆದಿದೆ, ಹಿಂದುತ್ವನ ಕಳೀಲಿಕ್ಕೆ ಯಾವನ ಕೈಲೂ ಆಗೋದಿಲ್ಲ. ಮುಸಲ್ಮಾನರು 500 ರೂಪಾಯಿ ಕೊಟ್ಟು ಕಲ್ಲಾಗ ಹೊಡಿತಿದ್ರು. ಅವ್ರ ಕೆಲಸ ಏನು ಗೊತ್ತಾ, ಬೇರೆ ಏನು ಮಾಡಬೇಡಿ, ಬರೀ ಮಕ್ಕಳು ಮಾಡಿ ಅಷ್ಟೇ, ದೇಶ ಅಭಿವೃದ್ಧಿ ಮಾಡಬೇಡಿ, ಏನಿಲ್ಲ. ಅವ್ರು ಬರ್ಬೇಕಾ ರಾಹುಲ್ ಗಾಂಧಿ ಅವ್ರು ಬರ್ಬೇಕಾ ಸರ್? ಮೇಡಮ್, ಇಡೀ 140 ಕೋಟಿ ಜನಸಂಖ್ಯೆ ಗೊತ್ತು ಮೋದಿ ಅವ್ರ ಕೆಲಸ ಏನು ಅಂತ ಗೊತ್ತು. ಇಡೀ ವಿಶ್ವ ಗೊತ್ತು ಮೋದಿಯವರು ಏನು ಅಂತ ಹೇಳ್ಬಿಟ್ಟು. ನೀವು ಕಂಪೇರೇ ಮಾಡಬೇಡಿ, ಮೋದಿಯವರಿಗೆ ರಾಹುಲ್ ಗಾಂಧಿಗೆ ಕಂಪೇರ್ನೇ ಮಾಡಬಾರ್ದು. ನನ್ನ ಮಗನ ಬುದ್ಧಿ ಮೋದಿ ಇವರು ಏನೋ ರಾಹುಲ್ ಗಾಂಧಿಗಿಲ್ಲ. ನನ್ನ ಮಗ ಈಗ SLC ಓದ್ತಾ ಬೇಕಾದ್ರೆ ಅವನ ಬುದ್ಧಿ ರಾಹುಲ್ ಗಾಂಧಿ ಅವ್ರಿಗಿಲ್ಲ. ಅವ್ರ ಕೈಗೆ ದೇಶ ಕೊಟ್ಟರೆ ಏನಾಗ್ಬೋದು ಚಿಂತನೆ ಮಾಡಿ. ಇಡೀ ಒಂದು ಕಾಲದಲ್ಲಿ ಬೇರೆಯವ್ರ ಹಿಂದೆ ಪ್ರೈಮ್ ಮಿನಿಸ್ಟರ್ ಹೋಗ್ತಿದ್ರು, ಬೇರೆ ಪ್ರೈಮ್ ಮಿನಿಸ್ಟರ್ಗಳ ಜೊತೆ. ಆದರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹಿಂದೆ ಬೇರೆ ಅಮೇರಿಕದ ಅಧ್ಯಕ್ಷರಾದಂಥವ್ರು, ಬೇರೆ ಬೇರೆ ಮುಂದುವರೆದ ರಾಷ್ಟ್ರಗಳ ಜೊತೆಲಿ ಇರೋಂಥವ್ರು ಪ್ರಧಾನಮಂತ್ರಿಗಳು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹಿಂದೆ ಇದ್ದಾರೆ ಅಲ್ವಾ. ಅಂದರೆ ಯಾರು ಬರಬೇಕು? ದೇಶ ಸುಭದ್ರವಾಗಿರಬೇಕು ಅಂತ ಹೇಳಿದ್ರೆ ಇವತ್ತು ಮೋದಿ ಅವರ ಅವಶ್ಯಕತೆ ಇದೆ. ಇವಾಗ ಇಡೀ ಏನು ಭಯೋತ್ಪಾದನೆ, ಇಸ್ರೇಲು ದೇಶದಲ್ಲಿ ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ರೆ ಮೋದಿಯವ್ರ ಮಾತು ಕೇಳುತ್ತೆ ಅಲ್ವಾ. ಅಂಥದ್ರಲ್ಲಿ ಇಡೀ ಪ್ರಪಂಚನೇ ಮೋದಿಯವ್ರ ಮಾತು ಕೇಳ್ತಾ ಇದ್ದಾರೆ ಅಂದರೆ ನಾವು ಇವಾಗ ಕಳ್ಕೊಬಾರ್ದು ಅವ್ರನ್ನ. ಅಂಥ ವ್ಯಕ್ತಿತ್ವ, ಅಂಥ ಅವರೊಂದು ದೈವ ಸಂಭೂತ ಅಂತ ವ್ಯಕ್ತಿ ಆಯಿತಾ. ಸಾಕ್ಷಾತ್ ದೇವ್ರ ಸ್ವರೂಪದಲ್ಲಿ ಬಂದಿರೋವಂಥವ್ರು ಮೋದಿಯವರು. ಇಡೀ ದೇಶಕ್ಕೆ ಅವರಿಂದ ಇನ್ನೂ ಭಾಳಷ್ಟು ಕೆಲಸಗಳು ನಿರೀಕ್ಷೆ ಮಾಡ್ತಾಯಿದ್ದೀವಿ ನಾವು ಇನ್ನೂ. ಇವಾಗ ನೋಡಿ ನಿಮ್ಮ ಕಣ್ಣು ಮುಂದೆ ಎಂತೆಂಥ ಕೆಲಸಗಳಾಗಿದ್ದಾವಲ್ವ. ಇದು ಸಣ್ಣ ಹುಡುಗನಿಗೂ ಕೂಡ ಹೇಳ್ತಾರೆ, ನೀವೇನು ಸರ್ವೆ ಮಾಡಿದ್ರು ಕೂಡ ಮೋದಿಯವರೇ ಬರೋದು. 400 ಅಲ್ವಾ. ನೋಡಿ, ಅವರು ಇವರು ಅಂತ ಅಲ್ಲ, ಅವ್ರಿಗೆ ಕುಮ್ಮಕ್ಕೆ ಕೊಡ್ತಾರೋರು ಯಾರು ಅಲ್ವಾ. ಇಂಡೈರೆಕ್ಟಾಗೆ ನೀವು 1947ನೇ ಇಸ್ವಿಲಿ ಅವ್ರ ಜನಸಂಖ್ಯೆ ಎಷ್ಟಿತ್ತು, ಮುಸಲ್ಮಾನರ ಜನಸಂಖ್ಯೆ, ಇವತ್ತಿನ ಜನಸಂಖ್ಯೆ ಎಷ್ಟಾಗಿದೆ, ದುಪ್ಪಟ್ಟಾಗಿದೆ. ಅವ್ರ ಕೆಲಸ ಏನು ಗೊತ್ತಾ, ಬೇರೆ ಏನು ಮಾಡಬೇಡಿ, ಬರೀ ಮಕ್ಕಳು ಮಾಡಿ ಅಷ್ಟೇ, ದೇಶ ಅಭಿವೃದ್ಧಿ ಮಾಡಬೇಡಿ, ಏನಿಲ್ಲ. ಜನಸಂಖ್ಯಾ ಸ್ಫೋಟಕ್ಕೆ ಮತ್ತೊಂದು ಕಾರಣವೇ ಅವರು. ಅದಕ್ಕೆ ಇಂಡೈರೆಕ್ಟಾಗಿ ಕೊಡ್ತಾರಂಥ ಪಕ್ಷ ಯಾವುದು ಆಯಿತಾ ಬೆಳೀಲಿಕ್ಕೆ. ಇವತ್ತು ಹಿಂದೂಗಳಿಗೆ ತುಂಬಾ ತೊಂದರೆ ಆಗ್ತಾಯಿದೆ. ರಕ್ಷಣೆ ಯಾರು ಕರ್ನಾಟಕ ರಾಜ್ಯದಲ್ಲಿ ರಕ್ಷಣೆಗಳಿಲ್ಲ ಆಯಿತಾ. ಆ ಥರ ಆಗ್ತಾ ಇರೋದಕ್ಕೆ ಇಂಡೈರೆಕ್ಟಾಗಿ ರಾಜಕೀಯ ಪಕ್ಷಗಳು ಕೂಡ ಪಿತೂರಿ ನಡೀತಾ ಇದೆ. ಆದರೆ ನೋಡಿ, ಎಷ್ಟು ಯುಗಗಳು ಕಳೆದಿದೆ, ಹಿಂದುತ್ವನ ಕಳೀಲಿಕ್ಕೆ ಯಾವನ ಕೈಲೂ ಆಗೋದಿಲ್ಲ. ಯಾರೇ ಏನೇ ಮಾಡಿದ್ರು ಹಿಂದುತ್ವ ನಾಶ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಯಾರೇ ಪಕ್ಷ ಬರಲಿ ಆಗೋದಿಲ್ಲ. ಅದನ್ನು ಉಳಿಸ್ಕೋಬೇಕು. ನಮ್ಮ ಪೀಳಿಗೆಯಿಂದ ನಮ್ಮ ಮುಂದಿನ ಪೀಳಿಗೆಗೆ ಹಿಂದುತ್ವ ಉಳಿಸ್ಕೋಬೇಕು. ಈ ಭಾರತ ಖಂಡದಲ್ಲಿ ಹಿಂದುತ್ವನೇ ಸಾರ್ವಭೌಮ. ಅವರು ಚುನಾವಣೆ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಿದ್ರಲ್ಲ, 1528ನೇ ಇಸ್ವಿಲಿ ಪ್ರಾರಂಭ ಆಗಿರೋಂಥ ಒಂದು ರಾಮ ಮಂದಿರ ಇಶ್ಯೂ ಇವಾಗ್ನವ್ರಿಗೂ ಚುನಾವಣೆ ಎಷ್ಟು ಬಂದು ಬೇಕಾದಷ್ಟು ಚುನಾವಣೆಗಳು ಬಂದು ಯಾಕೆ ಮಾಡಲಿಲ್ಲ ಅವರು ಅಲ್ವಾ. ಅವ್ರ ಕಾಲದಲ್ಲಿ ಯಾಕೆ ಮಾಡಲಿಲ್ಲ? ಅವ್ರ ಕಾಲದಲ್ಲಿ ಅವರೇ ಮಾಡಿದರೆ ನಾವೇನು ಹೇಳೋಕ್ಕೆ ಹೋಗ್ತಿರ್ಲಿಲ್ಲ ಆಯಿತಾ. ಅಂದರೆ ನಾವು ಜನಸಾಮಾನ್ಯರು ಕೂಡ ಬೇಕಾದ್ರೆ ಕಾಂಗ್ರೆಸ್ಸೇ ಮಾಡಲಿ. ನೋಡಿರಿ, ಈ ಹಿಂದುತ್ವಕ್ಕೆ ಯಾರು ಬೆಲೆ ಕೊಡ್ತಾರೆ, ಕಾಂಗ್ರೆಸ್ಸೇ ಕೊಡಲಿ, ನಾವೇನು ಬೇಡ ಅನ್ನಂತ ಹೇಳ, ಅವ್ರ ಪರವಾಗಿರ್ತೀವಿ ನಾವು ಸಾರ್ವಜನಿಕರು. ಅವ್ರು ಯಾರು ಹಿಂದುತ್ವಕ್ಕೆ ಬೆಲೆ ಕೊಡ್ತಾರೆ ಆಯಿತಾ, ಈ ಪ್ರಜಾಪ್ರಭುತ್ವದಲ್ಲಿ ಭಾಳ ಚೆನ್ನಾಗಿ ರಾಜ್ಯನ ಆಳಬೇಕು. ಅದಕ್ಕೆ ರಾಮರಾಜ್ಯ ಅಂತ ಒಂದು ಕಾಲದಲ್ಲಿ ಇತ್ತು, ಆ ಥರ ಆಳಬೇಕು. ಮುಂದೆ ಖಂಡಿತವಾಗ್ಲೂ ರಾಮರಾಜ್ಯ ಆಗೇ ಆಗುತ್ತೆ. ಸಣ್ಣ ಹುಡುಗರನ್ನ ಕೇಳಿ, ರಾಮರಾಜ್ಯ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಮೋದಿಯವ್ರು ಬಂದರೆ ಮುಂದಿನ ದಿನಗಳಲ್ಲಿ ಇವತ್ತು ಏನು CAA ಏನಿದೆ, CAA ಏನಿದೆ, 370 ಆರ್ಟಿಕಲ್ಸ್ ತೆಗೆದುಹಾಕಿದ್ದಾರೆ, ರಾಮ ಮಂದಿರ ಕಟ್ಟಿದ್ದಾರೆ ಆಯಿತಾ. ನೋಡಿ, ಬೇಟಿ ಪಡಾವೋ ಬೇಟಿ ಬಚಾವೋ ಅದನ್ನು ತಂದಿದ್ದಾರೆ, ಯೋಜನೆಗಳು ಹೆಣ್ಮಕ್ಳು ರಕ್ಷಣೆಗೋಸ್ಕರ. ಆಮೇಲೆ ಉಜ್ವಲ ಯೋಜನೆ, 10 ಕೋಟಿ ಜನಸಂಖ್ಯೆಗೆ ಉಜ್ವಲ ಯೋಜನೆ ತಂದಿದ್ದಾರೆ. ಎಷ್ಟು ಮೇಡಮ್, 10 ಹಲವಾರು ನಿಮ್ಗೆ ಎಣಿಸ್ಕೊಳ್ಳೋಕ್ಕಾಗ್ದಿಲ್ದಂಥ ಯೋಜನೆಗಳು ತಂದಿದ್ದಾರೆ. ನೋಡಿ, ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆ, ಸಣ್ಣ ಮಕ್ಳಿಗೆ ತಂದಿರೋಂಥ ಯೋಜನೆ. ಪೋಸ್ಟ್ ಆಫೀಸಲ್ಲಿ ಹೂಡಿಕೆ ಮಾಡಿದರೆ ಆ ಮಗು 18 ವರ್ಷಕ್ಕೆ ಮದುವೆ ಆಗೋಕ್ಕೆ ಅಥವಾ ಎಜುಕೇಷನ್ಗೆ ಒಳ್ಳೆ ಅಮೌಂಟ್ ಸಿಗುತ್ತೆ. ಈ ಥರ ಯೋಜನೆಗಳು ಯಾಕೆ ತರಲಿಲ್ಲ ಮುಂದೆ? ಕಾಂಗ್ರೆಸ್ ಮಾಡಿಲ್ಲ ಅಂತಲ್ಲ, ಮಾಡಿದೆ. ಅವರಿಗೆ ಇವಾಗ ಮೋದಿಯವರಿಗೆ ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರನ್ನ ಸಪೋರ್ಟ್ ಮಾಡ್ಬೇಕು ಅವರಿಗೆ ಅಷ್ಟೇ. ನನ್ನ ಪ್ರಕಾರ ಮೋದಿನೇ ಬರಬೇಕು ಮೇಡಮ್. ಇದು ನನ್ನ ವೈಯಕ್ತಿಕ ಅಲ್ಲ, ಇಡೀ ಜನಗಳು ಪರವಾಗಿ ಹೇಳ್ತಾಯಿದ್ದೀನಿ ನಾನು.
ನಾನು ಸಾರ್ವಜನಿಕರಲ್ಲಿ ಎಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಇಂಥ ವ್ಯಕ್ತಿನ ನಾವು ಈಗ ಕಳ್ಕೊಂಡು ಚಿಂತೆ ಮಾಡಬಾರ್ದು. ಮಿಂಚು ಹೋದಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಆಗಬಾರ್ದು. ಖಂಡಿತವಾಗ್ಲೂ ನಾವೆಲ್ಲರಿಗೂ ಕೂಡ ಮೋದಿಯವರಿಗೆ ಓಟ್ ಹಾಕಬೇಕು, ಮೋದಿಯವ್ರನ್ನ ಗೆಲ್ಲಿಸ್ಬೇಕು, ಇನ್ನೊಮ್ಮೆ ಅವ್ರನ್ನ ಪ್ರಧಾನಮಂತ್ರಿ ಆಗಬೇಕು. ಇಡೀ ಇವಾಗ ನೋಡಿ ಆರ್ಥಿಕ ಸ್ಥಿತಿಲಿ 5ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನಕ್ಕೆ ತಗೊಂಬರೋಂಥ ಕೆಲಸಗಳಾಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಹಾಗೇ ಆಗುತ್ತೆ. ಎಲ್ಲ ದೇಶಗಳು ಏನು ದೊಡ್ಡಣ್ಣ ಅಂತ ಏನು ಅನ್ಸ್ಕೊಂಡ್ರೆ ಆ ಥರ ನಮ್ಮ ದೇಶನೂ ಕೂಡ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕಡ್ಡಾಯವಾಗಿ ಓಟ್ ಮಾಡಿ, ಕಡ್ಡಾಯವಾಗಿ ಎಲ್ಲ ಅಫಿಷಿಯಲ್ಗಳೆಲ್ಲ ಈಚೆ ಕಡೆ ಬಂದು ಓಟ್ ಹಾಕಿ, ಆಯ್ತಾ. ಖಂಡಿತವಾಗ್ಲೂ ಮೋದಿಯವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಇದು ನನ್ನ ವೈಯಕ್ತಿಕ ವಿಚಾರ. ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಬಂದು ಓಟ್ ಹಾಕಬೇಕು. ಯಾಕೆಂದರೆ ಸಕಲ ಸವಲತ್ತುಗಳು ಸಿಗಬೇಕು ಅಂತಾರೆ ನಿಮಗೆಲ್ಲರಿಗೂ. ಗ್ಯಾಸು, ನೀರು, ವಿದ್ಯುತ್ತು ಪ್ರತಿಯೊಂದು ಸಿಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಕಾಮನ್ನಾಗಿ ಬಂದು ಯಾವುದೇ ಭಯ ನಿರ್ಭೀತಿಯಿಂದ ಬಂದು ಓಟ್ ಮಾಡಬೇಕು. ಇದು ನನ್ನ ವೈಯಕ್ತಿಕ ಅನಿಸಿಕೆ. ರೈತರಿಗೆ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಅಂತ ತಂದಿದ್ದಾರೆ. ಆ ಕಿಸಾನ್ ಸಮ್ಮಾನ್ ಯೋಜನೆ ಏನು ಅಂತ ಹೇಳಿದ್ರೆ, ಒಬ್ಬ ಫಸ್ಟು ಶ್ರೀಮಂತರ ರೈತ ಕೋಟ್ಯಾಂತರ ರೂಪಾಯಿ ಸಾಲ ತೊಗೊತಿದ್ದ ಬ್ಯಾಂಕ್ಗಳಲ್ಲಿ. ಇವತ್ತು ಅವನೊಬ್ಬನಿಗೆಲ್ಲ ಸಾಲ ಮನ್ನಾ ಮಾಡಿ ಅಂತಿದ್ರಲ್ಲ, ಆ ಥರ ಅಲ್ಲ. ಇವತ್ತು ಅರ್ಧ ಎಕರೆ, 1 ಎಕರೆ, 2 ಎಕರೆ ಜಮೀನು ಅವ್ರ ಹೆಸರಲ್ಲಿದ್ದರೆ, ಪಾಣಿ ಎಲ್ಲ ಇದ್ದರೆ, ಕರೆಕ್ಟಾಗಿದ್ದರೆ ಅವರಿಗೆ ವರ್ಷಕ್ಕೆ 6,000 ರೂಪಾಯಿ ದುಡ್ಡು ಬರುತ್ತೆ. ಅಂದರೆ ಇಡೀ ಭಾರತ ದೇಶದಲ್ಲಿ ಎಷ್ಟು ಜನ ರೈತರಲ್ಲಿ ಅವ್ರ ಹೆಸರಲ್ಲಿದೆ, ಸಣ್ಣ ರೈತ, ಅತಿ ಸಣ್ಣ ರೈತ ಅಂತ ಇರ್ತಾನೆ, ಅವನಿಗೆ 6,000 ರೂಪಾಯಿ ದುಡ್ಡು ಬರುತ್ತೆ ಅಂದರೆ ಎಷ್ಟು ಸಾವಿರ ಕೋಟಿ ಆಯಿತು. ಅದೊಂದೇ ಅಲ್ಲ, ಆಮೇಲೆ ಇನ್ನೊಂದು, ರೈತರು ಇವತ್ತು ಏನಾದ್ರು ನೆಮ್ಮದಿಯಾಗಿ ಬದುಕಬೇಕು. 6,000 ರೂಪಾಯಿ ದುಡ್ಡು ಯಾರೋ ಒಬ್ರಿಗೆ ಬರ್ತಿರಲೇ ಇಲ್ಲ. ಇವತ್ತು ನಿಜವಾಗ್ಲೂ ಹೇಳ್ತೀನಿ, 6,000 ರೂಪಾಯಿ ಅವರಿಗೆ ವರ್ಕೌಟ್ ಆಗ್ತಾಯಿದೆ. ಅದರಿಂದ ಗೊಬ್ಬರ ತೊಗೊತಾರೆ. ಆಮೇಲೆ ಸಾವಯವ ಗೊಬ್ಬರಕ್ಕೆ ಭಾಳ ಮಹತ್ವ ಕೊಡ್ತಾರೆ. ಭೂಮಿ ಹಾಳಾಗಿ ಹೋಗ್ತಾಯಿತ್ತು. ಇವತ್ತು ಯೂರಿಯಾ ಅನ್ನೋದನ್ನ ಬಿಟ್ಟು ಅದಕ್ಕೆ ಒಂದು ಬೇವು ಲೇಪಿತ ಗೊಬ್ಬರ ತಂದಿದ್ದಾರೆ, ಆಯಿತಾ. ಈ ಥರದಲ್ಲೆಲ್ಲ ರೈತರಿಗೆ ಅದೆಷ್ಟು ಒತ್ತು ಕೊಡ್ತಾ ಇದ್ದಾರೆ ಅಂತ ಅಂದರೆ, ನೀವು ಅದನ್ನು ನಾವು ಹೇಳಿದ್ರೆ ಅಂತಲ್ಲ, ರೈತರಿಗೆ ಈ ರೈತರಿಗೆ ವಿಚಾರಗಳು ತುಂಬಾ ಗೊತ್ತಾಗ್ತಾಯಿದೆ, ಆಯ್ತಾ. ಆ ಥರದ ಯೋಜನೆಗಳು ಯಾರೂ ತಂದಿರಲಿಲ್ಲ. ಇವಾಗ ಅದಕ್ಕೆ ಮೋದಿಯವರಿಗೆ ರೈತರಿಗೂ ಕೂಡ ಹತ್ತಿರ ಆಗಿದ್ದಾರೆ. ಇಡೀ ಪ್ರಪಂಚ ಸಣ್ಣ ಹುಡುಗನಿಗೆ ಹೇಳಿ ರೈತರ ಎಲ್ಲರೂ ಇಷ್ಟಪಡೋಂಥ ಎಲ್ಲ ವರ್ಗದ ಜನಾಂಗ, ಕಾರ್ಮಿಕನೇ ಇರಲಿ, ರೈತನೇ ಇರಲಿ, ಎಲ್ಲ ಅಫಿಷಿಯಲ್ಗಳು ಇರಲಿ, ಬಡವನೇ ಇರಲಿ, ಎಲ್ಲರಿಗೂ ಇವತ್ತು ನೋಡಿ ಕೊರೋನಾ ಸಮಯದಲ್ಲಿ ಒಂದು ಇಡೀ ದೇಶಕ್ಕೆ ಇದು ಕೊಟ್ಟರು, ಏನೋ ಇಂಜೆಕ್ಷನ್ದು ಡೋಸು ಕೊರೋನಾದಲ್ಲಿ ಎಲ್ಲರಿಗೂ 1 ಡೋಸು 2 3ನೇ ಡೋಸ್ವರೆಗೂ ಕೊಟ್ಟು ಉತ್ಪತ್ತಿ ಮಾಡಿ ಬೇರೆ ದೇಶಕ್ಕೂ ಕೂಡ ರವಾನೆ ಮಾಡೋಂಥ ಕೆಲಸ ನಮ್ಮ ದೇಶ ಮಾಡ್ತು. ನಾವು ಹೆಮ್ಮೆ ಪಡಬೇಕು. ಫಸ್ಟ್ ಕಂಡಿಡ್ಕೊಂಡ್ವಿ. ನಾವು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಾವು ಬೇಡಬೇಕಾಗಿತ್ತು. ಅಂಥ ಸಿಚುವೇಶನ್ ಬರಲಿಲ್ಲ. ಅದು ಅಕಸ್ಮಾತ್ ಕಂಡಿಡ್ದಿಲ್ಲ ಅಂದರೆ ಅದೆಷ್ಟು 1000 ಜನ, ಎಷ್ಟು ಕೋಟಿ ಜನ ಸತ್ತೋಗಿರೋರು, ಅದನ್ನು ಯೋಚನೆ ಮಾಡಬೇಕು. ನಮ್ಮ ದೇಶದಲ್ಲಿ ಎಲ್ಲ ಲಾಭ ಪಡೆದಿದ್ದೀವಿ ನಾವೆಲ್ಲರೂ ಕೂಡ. ಯಾಕೆಂದರೆ ನಾವು ಕೊರೋನಾ ಇಂಜೆಕ್ಷನ್ ತೊಗೊಂಡು ನಾವೆಲ್ಲ ಎಲ್ಲರೂ ಬದುಕಿದ್ದೀವಿ. ಅದೊಂದು ಆದಮೇಲೆ ಎಲ್ಲರೂ ಕೂಡ ನಾವು ಫಲಾನುಭವಿಗಳಾಗಿದ್ದೀವಿ. ಮೋದಿಯವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ವೋಟ್ ಮಾಡಬೇಕು. ಇವಾಗ ಈಗ ಒಂದು ಒಳ್ಳೆ ಸಮಯ ಬಂದಿದೆ. ಒಂಥರ ಚುನಾವಣೆ ಹಬ್ಬ. ಯಾರು ಕೂಡ ಅಳುಕಿಲ್ದಲೆ ಬಂದು ಈಚೆ ಕಡೆ ದಯಮಾಡಿ ಎಲ್ಲ ತಾಯಂದಿರು ಕೂಡ ಬಂದು, ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ನಮ್ಮ ದೇಶ. ಇಡೀ ಪ್ರಪಂಚಕ್ಕೆ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವ್ದಾರ ಇದೆ ಅಂದರೆ ನಮ್ಮ ಭಾರತ ದೇಶ. ನಿರ್ಭಯವಾಗಿ ಬಂದು ಓಟ್ ಹಾಕಿ ದಯಮಾಡಿ ಮೋದಿ ಅಂಥವ್ರನ್ನ ಗೆಲ್ಲಿಸಿ ಇನ್ನೊಮ್ಮೆ ಅವ್ರು ನಿಮ್ಮ ಸೇವೆ ಮಾಡೋಂಥದ್ದು, ನಿಮ್ಮೆಲ್ಲರ ಸೇವೆ ಮಾಡೋಂಥದ್ದು ಅವ್ರಿಗೆ ಸಿಗಲಿ. ಯಾಕೆಂದರೆ ಇನ್ಯಾವತ್ತೂ ಈ ಥರ ಪ್ರಧಾನಮಂತ್ರಿ ಸಿಗೋದಿಲ್ಲ, ಆಯಿತಾ. ಕಾಶಿ ಕಾರಿಡಾರ್ ಯೋಜನೆ ಅಂತ ಮಾಡಿದ್ದಾರೆ ಮೇಡಮ್. ಮುಂದೆ ಒಂದಿಷ್ಟು ದೂರ ಇದಿತ್ತು, ರೋಡ್ ಇತ್ತು. ಇವತ್ತು ಎಷ್ಟು ಜ್ಞಾನವ್ಯಾಪಿ, ಆಯಿತಾ. ನೆಕ್ಸ್ಟು ಇನ್ನೂ ಬೇರೆ ಮಂದಿರಗಳು, ಎಂತೆಂಥ ಕೆಲಸಗಳು ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಇವತ್ತು ನೆಮ್ಮದಿಯಾಗಿ ಬದುಕೋಂಥ ಕೆಲಸ ಮುಸಲ್ಮಾನರು 500 ರೂಪಾಯಿ ಕೊಟ್ಟು ಕಲ್ಲಾಗಿ ಹೊಡಿತಿದ್ರು. 500 ರೂಪಾಯಿ ಕೊಟ್ಟು ಕಲ್ಲಾಗಿ ಹೊಡಿಸಿ ಯಾರನ್ನ ಸೈನಿಕರಿಗೆ ಅಂಥವ್ರನ್ನ ಬಿಡಿಸಿ ಅವರಿಗೆ ನೆಮ್ಮದಿಯಾಗಿ ಅವ್ರನ್ನ ಬದುಕೋಂಥ ಕೆಲಸನ ಮಾಡಿಕೊಟ್ಟಿದ್ದಾರೆ ಮೋದಿಯವರು. ಅದಾದಮೇಲೆ ದೀಪಾವಳಿ ಹಬ್ಬ ನಾವೆಲ್ಲ ಆಚರಿಸ್ತೀವಿ ಮನೇಲಿ. ಅವರು ದೀಪಾವಳಿ ಹಬ್ಬನ ಯಾರ ಹತ್ರ ಆಚರಿಸ್ತಿದ್ರು? ನಮ್ಮ ದೇಶ ಗಡಿ ಚಳಿಲಿ ಕಾಯ್ತಾಯಿದ್ರು. ಅವ್ರ ಜೊತೆಲಿ ಅವರು ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ರು ರೈತರು. ಇವರು ಯಾರೋ ಸೈನಿಕರು. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಟ್ಟರೆ ನಮ್ಮ ಮೋದಿಯವರು. ಹಾಗಾಗಿ ಎಲ್ಲರಿಗೂ ಕೂಡ ಹೇಳ್ತಾಯಿದ್ವಿ, ದಯಮಾಡಿ ನಮ್ಮ ಮೋದಿಯವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ ಮತ್ತೊಮ್ಮೆ ಅವರು ನಿಮ್ಮ ಸೇವೆ ಅಂತ ನಮ್ಮ ಸೇವೆನೆಲ್ಲ ಮಾಡಲಿ. ದೈವ ಸಂಭೂತವಾದಂಥ ಮೋದಿಯವರಿಗೆ ಓಟ್ ಹಾಕ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಈ ಮುಖಾಂತರ ನಿಮ್ಮ ಚಾನಲ್ಲು ಇವತ್ತು ನ್ಯಾಷನಲ್ ಚಾನಲ್ನವ್ರು ಬಂದಿದ್ದಾರೆ. ಈ ನ್ಯಾಷನಲ್ ಚಾನಲ್ಲು ನ್ಯಾಷನಲ್ ಆಗಿ ಬೆಳೀಲಿ. ಮುಂದೊಂದು ದಿವಸ ದೊಡ್ಡ ಪ್ರಮಾಣದಾಗಿ ನಿಮ್ಮ TV ವಾಹಿನಿ ಚೆನ್ನಾಗಿ ಹೆಸರು ಗಳಿಸಲಿ ಅಂತ ಹಾರೈಸ್ತೀನಿ.